ವೆಲ್ಕಮ್ ಟು ಕರ್ನಾಟಕ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್. ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಸಾಂಸ್ಥೀಕರಣಗೊಳಿಸಿದ ಕೀರ್ತಿ ಯಾವ ಭಾರತೀಯ ರಾಜ್ಯಕ್ಕೆ ಸಲ್ಲುತ್ತದೆ? ಕರ್ನಾಟಕ, ರಾಜಸ್ಥಾನ, ಕೇರಳ, ತಮಿಳುನಾಡು. ಸರಿಯಾದ ಉತ್ತರ ರಾಜಸ್ಥಾನ. ಪ್ರತಿ ವರ್ಷವೂ ವಿಚಕ್ಷಣಾ ಜಾಗೃತಿ ಸಪ್ತಾಹವನ್ನು ಆಚರಿಸುವ ತಿಂಗಳು ಅಕ್ಟೋಬರ್ 31. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜಯಂತಿ ಆಚರಿಸ್ತಾರಲ್ಲ, ಅದೇ ವಿಚಕ್ಷಣಾ ಜಾಗೃತಿ ಸಪ್ತಾಹ ದಿನ. ಭಾರತ ಸಂವಿಧಾನದ 243ಡಿ ವಿಧಿಯು ನಿರೂಪಿಸುವುದು. ಪಂಚಾಯಿತಿ 243A to Z ಯಾವುದೇ ಎಕ್ಸಾಮ್ದಾಗಾದ್ರೂ ರೀಸೆಂಟ್ ಆಗಿ ನಡೆದಿರೋ ಒಂದು ಕ್ವಶನ್ ಫಿಕ್ಸ್ ಕೇಳ್ತಾರ. 243ಡಿ ಆನ್ಸರ್ ಯಾವ್ದಂದ್ರೆ ಪಂಚಾಯಿತಿಗಳಲ್ಲಿ ಮೀಸಲಾತಿ. ಮಹಾತ್ಮ ಗಾಂಧಿ ನರೇಗಾದ ಪ್ರಮುಖ ಗುಣಲಕ್ಷಣಗಳು: ಸಮುದಾಯದ ಭಾಗವಹಿಸುವಿಕೆ, ದುರ್ಬಲ ವರ್ಗದವರಿಗೆ ಆದ್ಯತೆ, ಗ್ರಾಮ ಸಭೆಗಳಿಗೆ ಸಕ್ರಿಯ ಪಾತ್ರ, ಮೆಟ್ರೋಪಾಲಿಟಿಯನ್ ಪ್ರದೇಶಗಳಲ್ಲಿ 100 ದಿನಗಳ ಉದ್ಯೋಗ. ಸರಿಯಾದ ಉತ್ತರ ABC. ಮೆಟ್ರೋದಾಗ ನರೇಗಾ ಕೂಡ. ಸಮುದಾಯದ ಭಾಗವಹಿಸುವಿಕೆ, ದುರ್ಬಲ ವರ್ಗದವರಿಗೆ ಆದ್ಯತೆ, ಗ್ರಾಮ ಸಭೆಗಳ ಸಕ್ರಿಯ ಪಾತ್ರ. ಒಂದು. ಕೆಳಗಿನವುಗಳಲ್ಲಿ ಯಾವುದು ಜನಸುನವಾಯಿ ಉದ್ದೇಶವಲ್ಲ? ಗ್ರಾಮ ಪಂಚಾಯಿತಿಗಳಲ್ಲಿ ಬಜೆಟ್ಗಳ ಪರಿಶೀಲನೆ, ನಾಗರಿಕರ ತೊಡಗೊಳ್ಳುವಿಕೆ, ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ, ಸಾರ್ವಜನಿಕ ಕುಂದುಕೊರತೆಗಳ ಸಲ್ಲುವಿಕೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಕ್ವಶನ್ ನಂಬರ್ 6. 1991ರ ಆರ್ಥಿಕ ಉದಾರೀಕರಣದ ನಂತರದಲ್ಲಿ ಭಾರತದ ಆರ್ಥಿಕ ನೀತಿಯ ಪ್ರಮುಖ ಲಕ್ಷ್ಯ ಯಾವುದಾಗಿದೆ? ರಫ್ತು ಆಧಾರಿತ ಅಭಿವೃದ್ಧಿ ಮತ್ತು ವಿದೇಶಿ ಹೂಡಿಕೆಯನ್ನು ಪ್ರೋತ್ಸಾಹಿಸುವುದು, ಸಮಾಜ ಕಲ್ಯಾಣ ಯೋಜನೆಗಳ ಮೂಲಕ ಬಡತನ ಮತ್ತು ಅಸಮಾನತೆಯನ್ನು ಕಡಿಮೆ ಮಾಡುವುದು, ರಾಜ್ಯ ನಿರ್ದೇಶಕ ತತ್ವಗಳ ಗುರಿಗಳನ್ನು ಸಾಧಿಸುವುದು, ಆಮದು ಆದ ವಸ್ತುಗಳ ಉಪಯೋಗವನ್ನು ದೇಶದಲ್ಲಿ ಪ್ರೋತ್ಸಾಹಿಸುವುದು. ಸರಿಯಾದ ಉತ್ತರ ರಫ್ತು ಆಧಾರಿತ ಅಭಿವೃದ್ಧಿ ಮತ್ತು ವಿದೇಶಿ ಹೂಡಿಕೆಯನ್ನು ಪ್ರೋತ್ಸಾಹಿಸುವುದು. ಭಾರತದಲ್ಲಿ ಸಂಸದೀಯ ಸ್ವರೂಪದ ಸರ್ಕಾರವು ಈ ಕೆಳಗಿನವುಗಳಲ್ಲಿ ಯಾವುದರ ಉಪಸ್ಥಿತಿಯಿಂದ ಬಲಗೊಳ್ಳುತ್ತದೆ? ದ್ವಿಸದನ ಶಾಸಕಾಂಗ. 2023ರಲ್ಲಿ ಮಸೂದೆಗಳಿಗೆ ಒಪ್ಪಿಗೆ ನೀಡುವಲ್ಲಿ ರಾಜ್ಯಪಾಲರು ಅನಗತ್ಯ ವಿಳಂಬ ಮಾಡುವುದನ್ನು ಟೀಕಿಸಲು ಸುಪ್ರೀಂ ಕೋರ್ಟ್ ಯಾವ ಸಾಂವಿಧಾನಿಕ ಅನುಚ್ಛೇದನ ಬಳಸಿತು? 1. ಅನುಚ್ಛೇದ 111, ಅನುಚ್ಛೇದ 123. ಸರಿಯಾದ ಉತ್ತರ ಅನುಚ್ಛೇದ 200. ಅಂತಾರಾಜ್ಯ ಮಂಡಳಿಯನ್ನು ಯಾವ ಅನುಚ್ಛೇದದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ? ಅನುಚ್ಛೇದ 260, ಅನುಚ್ಛೇದ 263. ಸರಿಯಾದ ಉತ್ತರ. ಡ್ಯಾಶ್ ಪರಿಣಾಮವಾಗಿ ಭಾರತೀಯ ಚುನಾವಣೆಗಳಲ್ಲಿ ನೋಟಾ ಆಯ್ಕೆಯನ್ನು ಪರಿಚಯಿಸಲಾಯಿತು? ಸುಪ್ರೀಂ ಕೋರ್ಟ್ ತೀರ್ಪು 2013, ಕಾನೂನು ಆಯೋಗದ ಶಿಫಾರಸುಗಳು, ಸಂವಿಧಾನದ ತಿದ್ದುಪಡಿ 2000, ಚುನಾವಣಾ ಆಯೋಗದ ಸುತ್ತೋಲೆ 2012. ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ನ ತೀರ್ಪು 2013. ಭಾರತದಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಈ ಕೆಳಗಿನವರುಗಳಲ್ಲಿ ಯಾರು ಚುನಾವಣಾ ಅಧಿಕಾರಿ ಆಗಿರುತ್ತಾರೆ? ಮುಖ್ಯ ಚುನಾವಣಾ ಆಯುಕ್ತರು, ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ, ಭಾರತದ ಮುಖ್ಯ ನ್ಯಾಯಮೂರ್ತಿ, ಲೋಕಸಭೆಯ ಸ್ಪೀಕರ್. ಸರಿಯಾದ ಉತ್ತರ ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ. ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ, ಒಂದು ಪ್ರತಿಪಾದನೆ, ಇನ್ನೊಂದು ಕಾರಣ. ಪ್ರತಿಪಾದನೆ: ಅಲ್ಪಸಂಖ್ಯಾತರ ಸಂವಿಧಾನಾತ್ಮಕ ಹಕ್ಕುಗಳನ್ನು ಕಾಪಾಡಲು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು ಸ್ಥಾಪಿಸಲಾಯಿತು. ಸರಿಯಾಗಿದೆ. ಆಯೋಗವು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಸಂಬಂಧಿಸಿದ ನೀತಿಗಳನ್ನು ನೇರವಾಗಿ ಅನುಷ್ಠಾನಗೊಳಿಸುತ್ತದೆ. ಕೆಳಗೆ ನೀಡಿದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಪ್ರತಿಪಾದನೆ ಸರಿಯಾಗಿದೆ, ಕಾರಣ ತಪ್ಪೈತಿ. ಆಪ್ಷನ್ 3 ಎ ಸರಿ, ಆದರೆ 6 ತಪ್ಪು. ಕಾಲಂ 1ರಲ್ಲಿರುವ ಸಾಮಾಜಿಕ ಚಳುವಳಿ 2000 ಇಸ್ವಿಯ ನಂತರದ. ಕಾಲಂ 2ದಲ್ಲಿರುವ ಪ್ರಮುಖ ಬೇಡಿಕೆ ಅಥವಾ ಕಾನೂನು. ನಿರ್ಭಯ ಚಳುವಳಿ ಲಿಂಗಾಧಾರಿತ ದೌರ್ಜನ್ಯಕ್ಕೆ ಕಠಿಣ ಕಾನೂನುಗಳು. ಆಪ್ಷನ್ ಎ 3 ಇರವು 1, 2, 3, 4 ಅಂಕ ಅಲ್ಲ.
ಭೀಮ್ ಆರ್ಮಿ ಸಂಘಟನೆ. ದಲಿತ ಹಕ್ಕುಗಳ ಪ್ರತಿಪಾದನೆ. ಬಿ 4. ಸರಿಯಾದ ಉತ್ತರ ಆಪ್ಷನ್ 1. ಪೂರ್ವದತ್ತ ನೋಡು ಎಂಬುದು ಪೂರ್ವದತ್ತ ಕ್ರಿಯಾಶೀಲವಾಗು ನೀತಿಗೆ ಬದಲಾವಣೆ ಯಾದುದರ ಪ್ರಮುಖ ಉದ್ದೇಶ. ಸರಿಯಾದ ಉತ್ತರ ಸಂಪೂರ್ಣವಾಗಿ ಭಾರತದ ಗಮನವನ್ನು ಮಧ್ಯ ಏಷ್ಯಾದತ್ತ ತಿರುಗಿಸುವುದು. 15ನೇ ಪ್ರಶ್ನೆ. ಭಾರತದ ವಿವಿಧ ರಾಜ್ಯಗಳ ರಾಜಧಾನಿಗಳ ಸ್ಥಾನವನ್ನು ಗಮನದಲ್ಲಿಟ್ಟುಕೊಂಡು ಪೂರ್ವದಿಂದ ಪಶ್ಚಿಮಕ್ಕೆ ಅವುಗಳ ಅನುಕ್ರಮವನ್ನು ಗುರುತಿಸಿ. ಪೂರ್ವದಿಂದ ಸ್ಟಾರ್ಟಿಂಗ್ ಬರೋದಂದ್ರೆ ಫಸ್ಟ್ ಕೋಲ್ಕತ್ತಾ. ಇದೊಂದು ಗೊತ್ತಿದ್ರೆ ಸಾಕು, ಆನ್ಸರ್ ಗೊತ್ತಾಗುತ್ತೆ. ಕೋಲ್ಕತ್ತಾ, ಅದಾಗಿನ ಭುವನೇಶ್ವರ, ನೆಕ್ಸ್ಟ್ ಚೆನ್ನೈ, ಈ ಕಡೆ ಹೈದರಾಬಾದ್. ಜನಸಂಖ್ಯಾ ಶ್ರೇಣಿಯ ಆಧಾರದ ಮೇಲೆ ಜನ ವಸತಿಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಿ. ಅಂದ್ರೆ ಏರಿಕೆ ಕ್ರಮದಲ್ಲಿ ಜೋಡಿಸಿ, ಕಡಿಮೆಲಿಂದ ಜಾಸ್ತಿ. ಫಸ್ಟ್ ಪಟ್ಟಣಗಳು. ಡಿ. ಸರಿಯಾದ ಉತ್ತರ ಆಪ್ಷನ್ 1. ಇಲ್ಲೇ ಈಸಿ ಆಗ್ಸಿದೆ. ಡಿ. ಪಟ್ಟಣಗಳಾಗಿಂದ ಮಧ್ಯಂತರ ಪಟ್ಟಣಗಳು, ಅದಾಗಿಂದ್ರೆ 1 ಲಕ್ಷ ನಗರದ 1 ಲ್ಯಾಕ್ ಸಿಟಿ, ಅದಾಗಿಂದೆ ಮೆಟ್ರೋಪಾಲಿಟಿಕನ್ ಸಿಟಿ, ಲಾಸ್ಟ್ ಬಿ ಮೆಗಾ ಸಿಟಿ. ಕ್ವಶನ್ ನಂಬರ್ 17. ಈ ಕೆಳಗಿನ ಯಾವ ಅರಣ್ಯದ ಪ್ರಕಾರವು ಭಾರತದಲ್ಲಿ ಅತ್ಯಂತ ವ್ಯಾಪಕವಾಗಿದೆ? ಉಷ್ಣವಲಯದ ಕುರುಚಲು ಅರಣ್ಯ, ಉಷ್ಣವಲಯದ ನಿತ್ಯ ಹರಿದ್ವರ್ಣ ಅರಣ್ಯ, ಉಷ್ಣವಲಯದ ಎಲೆ ಉದುರುವ ಅರಣ್ಯಗಳು, ಉಷ್ಣವಲಯದ ಶುಷ್ಕ ಎಲೆಯುದುರುವ ಅರಣ್ಯಗಳು. ಸರಿಯಾದ ಉತ್ತರ ಉಷ್ಣವಲಯದ ಎಲೆ ಉದುರುವ ಅರಣ್ಯಗಳು. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದ ಉತ್ತರವನ್ನು ನೀಡಿರುವ ಕೋಡ್ಗಳನ್ನು ಬಳಸಿ ಆಯ್ಕೆ ಮಾಡಿ. ಸುನಾಮಿಗಳು ಉಬ್ಬರವಿಳಿತ ಅಲೆಗಳು. ಸುನಾಮಿಗಳು ಸಾಮಾನ್ಯವಾಗಿ ಭೂಕಂಪದ ಚಟುವಟಿಕೆಗಳ ಪರಿಣಾಮವಾಗಿ ಉಂಟಾಗುವ ದೊಡ್ಡ ಅಲೆಗಳಾಗಿವೆ. ಕೇವಲ ಲಂಬ ಭೂಕಂಪನ ಅಡಚಣೆ ಮಾತ್ರ ಸುನಾಮಿಗಳಿಗೆ ಕಾರಣವಾಗುತ್ತದೆ. ಪ್ರತಿ 2 ವರ್ಷಕ್ಕೊಮ್ಮೆ 2-3 ವರ್ಷಗಳಿಗೊಮ್ಮೆ ದೊಡ್ಡ ಸುನಾಮಿಗಳು ಸಂಭವಿಸುತ್ತವೆ. ಸುನಾಮಿಗಳು ಉಬ್ಬರವಿಳಿತ ಅಲೆಗಳು ಅಲ್ಲ. ಬಿ, ಸಿ, ಡಿ ಮಾತ್ರ ಸರಿ. ಸರಿಯಾದ ಉತ್ತರ 3. ಕೆಳಗಿನ ಉಪಕರಣಗಳನ್ನು ಅವುಗಳ ಬಳಕೆಯೊಂದಿಗೆ ಹೊಂದಿಸಿ. ಬ್ಯಾರೋಮೀಟರ್, ವಾಯುಮಂಡಲದ ಒತ್ತಡ. ಎ 3 ಇರೋ ಆಪ್ಷನ್ 3 ಮಾತ್ರ ಇದೆ. ಹೈಗ್ರೋಮೀಟರ್ ಆರ್ದ್ರತೆ, ಅನಿಮೋಮೀಟರ್ ಗಾಳಿಯ ವೇಗ, ಥರ್ಮೋಮೀಟರ್ ಅಂದ್ರೆ ಉಷ್ಣಾಂಶ. ಸರಿಯಾದ ಉತ್ತರ ಆಪ್ಷನ್ 3. ಜಾಗತಿಕ ತಾಪಮಾನ ಏರಿಕೆಗೆ ಕೊಡುಗೆ ನೀಡುವ ಹಸಿರುಮನೆ ಅನಿಲಗಳನ್ನು ಕನಿಷ್ಠದಿಂದ ಗರಿಷ್ಠವರೆಗೆ ಜೋಡಿಸಿ. ಯಾವ್ದು ಕಡಿಮೆಲಿಂದ ಜಾಸ್ತಿವರೆಗೆ. ಜಾಸ್ತಿ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ಲಾಸ್ಟ್ 3 ಆಪ್ಷನ್ದಾಗ ಇದೆ. ಫಸ್ಟ್ ಸಲ್ಫರ್ ಎಕ್ಸಾಫ್ಲೋರೈಡ್. ಸಲ್ಫರ್ ಎಕ್ಸಾಫ್ಲೋರೈಡ್ ಆಪ್ಷನ್ 2 ಕರೆಕ್ಟ್. ಸಲ್ಫರ್ ಎಕ್ಸಾಫ್ಲೋರೈಡು, ಮೀಥೇನು, ಅದಾಗಿಂದ HFC, ಲಾಸ್ಟ್ ಕಾರ್ಬನ್ ಡೈಆಕ್ಸೈಡ್. ಇವೆಲ್ಲ ಕಡಿಮೆಲಿಂದ ಜಾಸ್ತಿ ಜೋಡಿಸ್ಬೇಕು. ಸರಿಯಾದ ಉತ್ತರ ಆಪ್ಷನ್ 2. ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರವನ್ನು ಸಂಕೇತಗಳಿಂದ ಆಯ್ಕೆ ಮಾಡಿ. ಜೀವನ ಆಧಾರ ಕೃಷಿ ಅನುಸರಿಸುತ್ತಿರುವ ಸಾಮಾಜಿಕ ಗುಂಪು ದೇಶ. ಭಾರತದ್ದು ಫೋಡಾ. ಆಪ್ಷನ್ ಸಿ 1 ಇರೋದು 1, 2 ಕಡೆಗೆ ಐತಿ. ಲಡಾಂಗ್ ಮಲೇಷಿಯಾ. A4 ಸರಿಯಾದ ಉತ್ತರ ಆಪ್ಷನ್ 1. ಲಡಾಂಗ್ ಮಲೇಷಿಯಾ. ಭಾರತದ್ದು ಫೋಡಾ. ಭೂ ಅವನತಿಗೆ ಒಳಗಾದ ಪ್ರದೇಶದ ಆಧಾರದ ಮೇಲೆ ಕೆಳಗಿನ ರಾಜ್ಯಗಳನ್ನು ಹೆಚ್ಚಿನಿಂದ ಕಡಿಮೆವರೆಗಿನ ಕ್ರಮದಲ್ಲಿ ಜೋಡಿಸಿ. ರಾಜಸ್ಥಾನ, ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ. ಜಾಸ್ತಿ ಅಂದ್ರೆ ರಾಜಸ್ಥಾನ್ ಫಸ್ಟ್. 3 ಕಡೆ ಐತಿ. ರಾಜಸ್ಥಾನ್ ಆಗಿಂದ ಮಹಾರಾಷ್ಟ್ರ. AD. ಸರಿಯಾದ ಉತ್ತರ ಆಪ್ಷನ್ 1. ಫಸ್ಟ್ ರಾಜಸ್ಥಾನ, ಸೆಕೆಂಡ್ ಮಹಾರಾಷ್ಟ್ರ, ಥರ್ಡ್ ಗುಜರಾತ್, ಲಾಸ್ಟ್ ನಮ್ಮ ಕರ್ನಾಟಕ. ನಗರದ ವಾಯುಗುಣಮಟ್ಟವನ್ನು ಅಳೆಯುವ ಜೈವಿಕ ಸೂಚಕ. ಲೀಚೆನ್ಸ್. ಕೆಳಗಿನ ಜಾಗತಿಕ ಘಟನೆಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ. ಅಜೆಂಡಾ 21, ಬ್ರಂಟ್ಲ್ಯಾಂಡ್ ವರದಿ, ಸುಸ್ಥಿರ ಅಭಿವೃದ್ಧಿಯ ಗುರಿಗಳು, ಸ್ಟಾಕ್ಹೋಮ್ ಸಮ್ಮೇಳನ.
ಫಸ್ಟ್ ನಡೆಯೋದು ಸ್ಟಾಕ್ಹೋಮ್ ಸಮ್ಮೇಳನ, ಡಿ 2 ಕಡೆ ಐತಿ. ಲಾಸ್ಟ್ ನಡೆಯೋದು ಸುಸ್ಥಿರ ಅಭಿವೃದ್ಧಿಯ ಗುರಿಗಳು, ಫಸ್ಟ್ ಡಿ ಲಾಸ್ಟ್ ಸಿ. ಸರಿಯಾದ ಉತ್ತರ ಆಪ್ಷನ್ 1.